ಅಪ್ಡೇಟ್ಸ್ ಏನಿದೆ? ಸಂಚಿತ, ಒಂದ್ ಕಡೆ ಸರ್ಕಾರ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಏನ್ ಕೊಟ್ಟಿತ್ತು, ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ಬೇಕು ಅಂತೇಳಿ ತಯಾರಿ ನಡೆಸಿ ಆಗಾಗಲೇ ಒಂದ್ ಹಂತದ ಪ್ರಯತ್ನವೂ ಸಹ ಆಗಿತ್ತು, ಮಧ್ಯಂತರ ಜಾಮೀನು ರದ್ದು ಮಾಡ್ಬೇಕು ಅಂತೇಳಿ. ಇನ್ನೊಂದೆಡೆ ಮಧ್ಯಂತರ ಜಾಮೀನು ಏನಿತ್ತು ಆ ಅವಧಿ ಮುಗಿತಾ ಇತ್ತು, 6 ವಾರ ಬಂದು 6 ವಾರ ಮುಗಿತಾ ಇತ್ತು. ಹಾಗಾಗಿ ಅದರ ಅರ್ಜಿ ಏನು ವಿಚಾರಣೆ ಅಂದ್ರೆ ಜಾಮೀನು ಅವಧಿ ಮುಗಿದ ನಂತರ ಮತ್ತೆ ಅದು ಮರುಪರಿಶೀಲನೆ ಆಗುತ್ತೆ ಜಾಮೀನು, ಅದರ ವಿಚಾರಣೆ ಬರ್ತಾ ಇತ್ತು. ಮತ್ತೊಂದ್ ಕಡೆ ಅವ್ರ ರೆಗ್ಯುಲರ್ ಜಾಮೀನಿನ ಅರ್ಜಿ ಒಂದು ಪ್ರತ್ಯೇಕವಾಗಿತ್ತು. ಇದ್ರ ನಡುವೆ ಇವರಿಗೇನು ಮಧ್ಯಂತರ ಜಾಮೀನು ಕೊಟ್ಟರು, ಮಧ್ಯಂತರ ಜಾಮೀನು ಕೊಟ್ಟಂತ ಕಾರಣ ಏನಿದೆ, ಅದಕ್ಕೆ ಆಪರೇಷನ್ ಮಾಡಿಸ್ಕೋಬೇಕೋ ಬೇಡವೋ, ಆಪರೇಷನ್ ಆಗುತ್ತೋ ಇಲ್ವೋ ಅಂತಕ್ಕಂಥ ಚರ್ಚೆ ಇತ್ತು. 5 ವಾರ ಆಗ್ತಾ ಬಂದ್ರು ಸಹ ದರ್ಶನ್ ಅವರಿಗೆ ಆಪರೇಷನ್ ಆಗುತ್ತೆ ಅನ್ನುವಂತ ಸೂಚನೆನೇ ಇದ್ದಿಲ್ಲ. ಹಾಗಾಗಿ ಈಗ ಏನಾಗಿದೆ, ದರ್ಶನ್ ಅವರಿಗೆ ಆ ಮಧ್ಯಂತರ ಜಾಮೀನಿಗಿಂತ ಹೊರತುಪಡಿಸಿ ಇನ್ನೊಂದು ಅರ್ಜಿ ಇತ್ತು ರೆಗ್ಯುಲರ್ ಜಾಮೀನಿಗಾಗಿ. ಅದಕ್ಕೆ ಎಲ್ಲಾ ಆರೋಪಿಗಳು ಸಹ ಒಂದು ಜಾಮೀನಿಗಾಗಿ ಅರ್ಜಿನ ಸಲ್ಲಿಸಿದ್ರೆ ವಿಚಾರಣೆ ನಡೀತಾ ಇತ್ತು. ಈಗ ಬಂಪರ್ ಸಿಕ್ಕಂತಾಗಿದೆ ದರ್ಶನ್ಗೆ. ದರ್ಶನ್ ಸೇರಿದಂತೆ A1 ಪವಿತ್ರ ಗೌಡ, A2 ದರ್ಶನ್ ಮತ್ತೆ 5 ಜನ ಆರೋಪಿಗಳು, ಒಟ್ಟು 7 ಜನ ಆರೋಪಿಗಳಿಗೆ ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಇದು ಮಧ್ಯಂತರ ಜಾಮೀನಲ್ಲ ಇದು. ಹಾಗಾಗಿ ಈಗ ಜಾಮೀನು ಏನ್ ಸಿಕ್ಕಿದೆ, ಇದರಿಂದ ಒಂದ್ ರೀತಿ ರಿಲೀಫ್ ಆದಂತಾಗಿದೆ. ಈಗ ಜಾಮೀನಿನ ಮೇಲೆ ಹೊರಗಿದ್ದಂತ ಅವಧಿ ಏನಿರುತ್ತೆ ಅದು ವೈದ್ಯಕೀಯ ಕಾರಣಕ್ಕಾಗಿ ಅಂತ ಇರೋದಿಲ್ಲ, ರೆಗ್ಯುಲರ್ ಜಾಮೀನು ಅದು. ಇನ್ನು ವಿಚಾರಣೆಗೆ ಅವ್ರು ಹೋಗ್ಬೇಕಾಗುತ್ತೆ, ನ್ಯಾಯಾಲಯಕ್ಕೆ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಇತ್ಯಾದಿ ವಿಚಾರಣೆಯ ಬೇರೆ ಬೇರೆ ಪ್ರಕ್ರಿಯೆ ಇರುತ್ತೆ. ಹಾಗಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತು ಇತರ 5 ಜನರಿಗೆ ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿರೋದ್ರಿಂದ ಒಂದ್ ರೀತಿ ರಿಲೀಫ್. ಮತ್ತೆ ಬರೀ ದರ್ಶನ್ ಅವರಿಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗಕ್ಕೂ ಸಹ ದರ್ಶನ್ ಅವ್ರನ್ನ ಯಾರು ನಂಬಿದ್ರು ನಿರ್ಮಾಪಕರು, ಅವರಿಗೆಲ್ರಿಗೂ ಒಂದ್ ರೀತಿಯ ರಿಲೀಫ್ ಸಿಕ್ಕಂತಾಗಿದೆ ಸಂಚಿತ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.